ನೀವು ನೋಡ್ತೀರಾ ಕೆಲವು ವಿಡಿಯೋಗಳು. ನಗರಸಭೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಇಡುವವರು, ಹೌದು, ಪೊಲೀಸ್ ಅಮ್ಮನೆ ಭುಜದ ಮೇಲೆ 3 ಸ್ಟಾರ್ ಇರೋರು, 2 ಸ್ಟಾರ್, ಭುಜದ ಮೇಲೆ 2 ಸ್ಟಾರ್ ಇರಲಿ 3 ಸ್ಟಾರ್ ಇರಲಿ ರೀ, ಕಾಕಿಗಿರುವ ಬೆಲೆ. ಅವನು ಸಣ್ಕಲಾದರೂ ಬಂದು ಒಬ್ಬ ದೇಹ ದಾಟಿದವನಿಗೆ ಬಂದು ಹೊಡೆದ್ರೆ ಅವ್ನು ಸುಮ್ಮನೆ ನಿಂತ್ಕೋತಾನೆ. ಯಾಕೆ? ಕಾಕಿ ಹಾಕ್ಕೊಂಡವನೆ ಅಂತ. ಅವನು ಕಾಕಿ ಬಿಚ್ಚಿದ್ರೆ ಅವನು ಒಳ ಉಡುಪು ಎರೆದ್ಬಿಟ್ಟು ಹಾಡಿತಾನೆ ಇವನು. ಕಾಕಿಗೆ ಬೆಲೆ. ಆ ಕಾಕಿ ಬೆಲೆ ಕಳ್ಕೊಂಡ್ರೆ ಹೀಗಾಗುತ್ತೆ. ನಾವು ಕೆಲವು ಸ್ಟೋರಿ ಮಾಡ್ತಾ ಇದ್ವಿ ಕಾಕಿಯ ಬೆಲೆ, ಅದು ಮುಂದಿನ ಎಪಿಸೋಡ್ಸ್ಗಳು. ಕರೆಕ್ಟಾ? ಏನಾಗುತ್ತೆ ಹೇಳಿ? ಅಂದರೆ ಒಬ್ಬ MP ಒಂದು ಪೊಲೀಸ್ ಇನ್ಸ್ಪೆಕ್ಟ್ರಾ ಸಬ್ ಇನ್ಸ್ಪೆಕ್ಟ್ರಾ ಕಾಕಿ ಬಿಚ್ಚಿಸ್ತಾನಂದರೆ, ಅದನ್ನು ವಿಡಿಯೋ ಮಾಡ್ಕೋತಾನಂದರೆ, ಅಂದರೆ ನಾವು ಹೇಳೋದು ಕುಟುಂಬಕ್ಕೆ ಮರ್ಯಾದೆ. ಅಂದರೆ ಆ ಕುಟುಂಬಕ್ಕೆ ಮಾತ್ರ ಮರ್ಯಾದೆ ಇರೋದು. ಹಾಸನದ ಆ 2000 ಏನು ನೀವು ನಂಬರ್ ಹೇಳ್ತಾ ಇದ್ರಲ್ಲ, ಎಷ್ಟು 2800 ಚಿಲ್ಡ್ರನ್ ನಂಬರ್ ಹೇಳಿದ್ದು, 2876. ಅಂದರೆ ಆ ಹೆಣ್ಣುಮಕ್ಕಳಿಗೆ, ಆ ಹೆಣ್ಣುಮಕ್ಕಳ ಅಣ್ಣಂದ್ರಿಗೆ, ತಮ್ಮಂದ್ರಿಗೆ, ಅಪ್ಪಂದ್ರಿಗೆ, ತಾಯಂದ್ರಿಗೆ, ಗಂಡಂದ್ರಿಗೆ, ಮಕ್ಕಳಿಗೆ ಯಾವ ಮರ್ಯಾದೆನಿಲ್ಲ. ಅಧಿಕಾರ ದುರ್ಬಳಕೆ ಎಷ್ಟು ಸರ್? ಅಲ್ಲ, ಯಾವ ಮರ್ಯಾದೆನಿಲ್ಲ. ಕರೆಕ್ಟ್? ದರ್ ಇಸ್ ನೋ ರೆಸ್ಪೆಕ್ಟ್. ಗೌಡ್ರ ವಂಶದಲ್ಲಿ ಹುಟ್ಟಿದ್ರೆ ಮಾತ್ರ ಅದು ಬಂಗಾರದ ತುಂಡು, ಹೊರಗಡೆ ಹುಟ್ಟಿದ್ರೆ ಅದೇನು ಕಬ್ಬಿಣ, ತುಕ್ಕಿಡಿದರ ಕಾಗೆ ಬಂಗಾರ, ಅದು ಚೀತು. ಕರೆಕ್ಟ್ ಅಲ್ವಾ? ಬೇರೆಯವರ ಮನೆಗೆ ಪಾಯಿಂಟ್ಔಟ್ ಮಾಡೋದಕ್ಕಿಂತ, ಬೇರೆಯವರಿಗೆ 4 ಬೆರಳು ತೋರಿಸೋದಕ್ಕಿಂತ, ಬೇರೆಯವರ ಬಗ್ಗೆ ಕಮೆಂಟ್ ಮಾಡೋದಕ್ಕಿಂತ, ಬೇರೆಯವರ ಬಗ್ಗೆ ಪತ್ರ ಬರೀದಕ್ಕೆ ಕೂತ್ಕೊಳ್ಳೋದಕ್ಕಿಂತ, ತನ್ನ ಮನೆಯ ದೋಸೆ ಎಷ್ಟು ತೂತಾಗಿ ವಾಸನೆ ಬರ್ತಾ ಇದೆ, ಗಟರ್ ಕೊಳಿತಾ ಇದೆ, ಅರ್ಥ ಆಗಿರಬೇಕು. ಕರೆಕ್ಟ್? ಜಗತ್ತಿನ ಹೊಲಸನ್ನು ಮತ್ತೆ ತೊಳಿ, ನಿನ್ನ ಮನೆಯ ಹೊಲಸನ್ನು ಮೊದಲು ತೊಳಿ ಅಂತ ಹೇಳಬೇಕಿತ್ತು.